ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಲವಾರು ದಿನಗಳ ನಂತರ ಒಂದು 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 ಸೀರಿಯಸ್ ವಿಚಾರನ ಶೇರ್ ಮಾಡ್ಕೊಳ್ಳೋಣ ಅಂತ ಒಂದು ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ಬಂದಿದ್ದೀನಿ. ತಮಗೆಲ್ಲರಿಗೂ ಗೊತ್ತಿರತಕ್ಕಂತೆ ಇವತ್ತಿನ ಒಂದು ಮಾಧ್ಯಮಗಳೇನಿದೆ, ಎಸ್ಪೆಷಲಿ ಕನ್ನಡ ಮಾಧ್ಯಮಗಳೇನಿದೆ, ಪರ್ಟಿಕ್ಯುಲರ್ ಆಗಿ ಒಂದು ನೈತಿಕತೆಯನ್ನು ಬಿಟ್ಟು ಅಥವಾ ಅದಕ್ಕೆ ಅಗತ್ಯವಿಲ್ಲದಂತಹ ಇನ್ನೂ ಕೀಳುರಿಮೆ ಅಥವಾ ಕೀಳು ಮಟ್ಟದ ಒಂದು ಒಂದು ಒಬ್ಬ ಮನುಷ್ಯನ ಬಗ್ಗೆ ಒಂದು ತೋರಿಸೋದಾಗ್ಲಿ ಅಥವಾ ಒಂದು ಇದು ಮಾಡೋದಾಗ್ಲಿ ಬಹುತರವಾಗಿ ನಡೀತಿದೆ. ಅದರಲ್ಲಿ ಕೆಲವೊಂದು ಪರ್ಟಿಕ್ಯುಲರ್ ಚಾನಲ್ಸ್ ಅಂತ ಏನಿದೆ ಅವರಂತೂ ತೀರಾ ಒಬ್ಬ ಟಾರ್ಗೆಟ್. ನಾನು ನೇರವಾಗಿ ವಿಚಾರಕ್ಕೆ ಬರ್ತೀನಿ ಸ್ನೇಹಿತರೆ. ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇವತ್ತು ಯಾರೋ ಒಬ್ಬರು ಮಾಡಿರ್ತಕ್ಕಂಥ ಇನ್ನೂ ಆರೋಪಿ ಮಾತ್ರ, ಕೊಲೆ ಆರೋಪಿ ಅಥವಾ ನಿಜ ಆಗಿದ್ರೆ ಯಾರೂ ಸಹ ಅದನ್ನ ಒಪ್ಕೊಳಕ್ಕಾಗಲ್ಲ. ಯಾಕೆಂದರೆ ನಾವು ಸಹ ಒಂದು ಅವರನ್ನು ಭಾಳ ನೆಚ್ಚಿನ ನಟನಾಗಿ ನೋಡ್ತಿದ್ವಿ ಹಾಗೂ ಅವರನ್ನು ಒಂದು ದೊಡ್ಡ ಫ್ಯಾನ್ ಬೇಸು, ನಾನು ಒಬ್ಬ ಫ್ಯಾನ್ ಆಗಿ ನೋಡ್ತಿದ್ವಿ ನಾವೆಲ್ಲ. ಬಟ್ ಈ ಥರದ್ದೊಂದು ಕೆಲಸ ಮಾಡಿದಾಗ ನಮಗೂ ಎಲ್ಲೋ ಒಂದು ಕಡೆ ಬೇಜಾರಾಗಿದೆ. ಇವತ್ತು ಅವ್ರದ್ದೇ ಆದ ಒಂದು ಹುಚ್ಚು ಅಭಿಮಾನ ಏನಾರು ಇರ್ಬೋದು, ಅದು ಬೇರೆ ವಿಚಾರ. ಅಥವಾ ಅದನ್ನು ಅಂಧ ಅಭಿಮಾನ ತೋರಿಸೋದ್ರ ಬಗ್ಗೆ ಇರ್ಬೋದು, ಅದನ್ನು ನಾನು ಡಿಪೆಂಡ್ ಮಾಡ್ಕೊಳಕ್ಕೆ ಹೋಗಲ್ಲ. ಕೆಲವೊಂದೆಲ್ಲ ಅತಿರೇಕದ ವರ್ತನೆಗಳನ್ನ ನಾನು ಡಿಪೆಂಡ್ ಮಾಡ್ಕೊಳಕ್ಕೆ ಹೋಗಲ್ಲ. ಅಥವಾ ಇವತ್ತು ಅವತ್ತೆ ಆ್ಯಕ್ಷನ್ಸ್ ಆಗಿದೆ, ಏನು ಅವರು ಒಂದು ಕೃತ್ಯ ಮಾಡಿದ್ದಾರೆ ಅಂತ ಏನಾದ್ರು ಪ್ರೂವ್ ಆದರೆ ಅದನ್ನು ನಾವು ಯಾವತ್ತೂ ಇದು ಮಾಡೋಕ್ಕಾಗಲ್ಲ. ಯಾಕೆಂದರೆ ಅದು ಪರ್ಸನಲ್ ಥಿಂಗ್ ಏನಾರು ಆಗಿರ್ಬೋದು. ಒಬ್ಬ ಒಂದು ಸಮಾಜಕ್ಕೆ ಮಾರ್ಗದರ್ಶನ ಕೊಡ್ತಕ್ಕಂಥ ಹೀರೋ ಆಗಿ ಮತ್ತು ಅವರನ್ನು ಫಾಲೋ ಮಾಡುವಂಥ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳಿಗೆ ಒಂದು ಮಾರ್ಗದರ್ಶನವಾಗಬೇಕಿದ್ದಂಥ ನಾಯಕ ಒಂದು ಈ ಥರದ ಒಂದು ವಿಚಾರಗಳಲ್ಲಿ ತಗಲಾಕೊಂಡಾಗ ಯಾವ ಥರ ಒಂದು ಸಮಾಜಕ್ಕೆ ಸಂದೇಶ ಹೋಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಎಂಟೈರು ನಮ್ಮ ಒಂದು ಕನ್ನಡ ಇಂಡಸ್ಟ್ರಿ ಒಂದು 50% ಆ ಮನುಷ್ಯನ ಮೇಲೆ ಒಂದು ಇದಾಗಿತ್ತು, ಒಂದು ಅವಲಂಬಿತವಾಗಿತ್ತು ಅಂತಂದರೆ ಅವರು ಒಂದು ಯಾವ ರೀತಿ ಜವಾಬ್ದಾರಿಯಾಗಿ ಇರಬೇಕಾಗಿತ್ತು ಅನ್ನೋದು ಒಂದು ಒಂದು ಸಣ್ಣ ಪ್ರಶ್ನೆ ಮೂಡುತ್ತೆ. ಯಾಕೆ ನಾವು ಒಬ್ಬ ಕನ್ನಡ ಸಿನಿಮಾದ ಅಭಿಮಾನಿಯಾಗಿ, ಅವರ ಸಿನಿಮಾಗಳ ಅಭಿಮಾನಿಯಾಗಿ ಮೂಡುತ್ತೆ. ಇದನ್ನೆಲ್ಲ ಒಂದು ಬದಿಗಿಟ್ಟು ಸ್ನೇಹಿತರೆ ನೋಡೋದಾದರೆ ಇವತ್ತಿನ ಕನ್ನಡ ಮಾಧ್ಯಮಗಳು ಈಗ ಅವರು ಒಂದು ಮೊನ್ನೆ ಒಂದು ಇನ್ಸಿಡೆನ್ಸ್ ಆಯಿತು, ಸೆಂಟ್ರಲ್ ಜೈಲಿನಲ್ಲಿ ಒಂದು ಫೋಟೋ ವೈರಲ್ ಆಗಿ ಅದು ಅಂದರೆ ದರ್ಶನ್ ಹೋದ್ಮೇಲೆ ಮಾತ್ರ ಸೆಂಟ್ರಲ್ ಜೈಲಿನಲ್ಲಿ ಈ ಥರದ್ದೊಂದು ವಿಶೇಷ ಒಂದು ಆತಿಥ್ಯವನ್ನು ಕೊಡ್ತಾರೆ ಅಂತ ಏನಾದ್ರು ಮಾಧ್ಯಮಗಳಿಗೆ ಪ್ರೂವ್ ಮಾಡೋಕ್ಕಾಗತ್ತಾ ಅಂತಂದರೆ ಸುಳ್ಳು. ಇದಕ್ಕೂ ಮುಂಚೆ ಈ ಥರದ್ದು ತುಂಬ ನಡೀತಿದೆ. ಜೈಲಿನ ಒಂದು ಅಲ್ಲಿಯ ಒಂದು ಭ್ರಷ್ಟಾಚಾರ ಬೇರೆ ಥರನೇ ಇದೆ, ಮುಂಚೆನಿಂದ ಇದೆ. ಅಂದರೆ ದರ್ಶನ್ ಹೋದ್ಮೇಲೆ ಮಾತ್ರ ಈ ಥರದ್ದೊಂದು ಮಾಡ್ತಾ ಇದ್ದಾರೆ ಅಲ್ಲಿ ಅಂತಂದರೆ ಇದಕ್ಕೆ ಸತ್ಯಕ್ಕೆ ದೂರವಾದ ಮಾತು. ಅಂದರೆ ಇದರಲ್ಲಿ ದರ್ಶನ್ ಅವ್ರನ್ನ ತುಂಬ ಟಾರ್ಗೆಟ್ ಆಗಿ ಮಾಡಬೇಕು. ಅವ್ರು ಏನು ಚಲನವಲನಗಳಿದೆ ಇದು ಒಳಗಡೆ ತನಿಖೆ ಆಗಬೇಕು, ಯಾವ ಥರ ನಡೀತಿದೆ ಅನ್ನೋದು. ಅಂದರೆ ಹಿಂದೆ ಈ ಥರದ್ದು ಯಾವುದು ವಿಶೇಷ ಆತಿಥ್ಯ ಕೊಡ್ತಿರ್ನಿಲ್ವಾ ಅಂತಂದರೆ ಖಂಡಿತ ಕೊಡ್ತಿರ್ತಾರೆ. ಯಾಕೆಂದರೆ ಅವಾಗ ಪಾಪ ಈ ನ್ಯೂಸ್ ಚಾನಲ್ ಅವ್ರಿಗೆ ಇವತ್ತೇನಿದೆ ಟಾರ್ಗೆಟ್ ಮಾಡ್ತಿರ್ತಕ್ಕಂಥ ನ್ಯೂಸ್ ಚಾನಲ್ಗಳೇನಿದೆ ಅವ್ರಿಗೆ ಅವಾಗ ಆ ಥರದ್ದೆಲ್ಲ ಕಾಣಿಸೋದಿಲ್ಲ ಒಳಗಡೆ. ಅಥವಾ ನಾರ್ಮಲ್ ಕೈದಿಗಳಿಗೆ ಏನಿದೆ, ಅವರ ಕಷ್ಟಗಳೇನಿದೆ ಒಳಗಡೆ ಜೈಲಲ್ಲಿ, ಈ ಥರದ್ದನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ಇಲ್ಲಿವರೆಗೂ ಈ ಥರ ನಮ್ಮ ಸೋಕಾಲ್ಡ್ ಇಲ್ಲಿನ ಒಂದು ಚಾನಲ್ಗಳೇನಿದೆ, ಅಂದರೆ ಇವರು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅಂತಂದರೆ ಕನ್ನಡದಲ್ಲಿ ಕೆಲವೊಂದು ಚಾನಲ್ಸ್ಗಳು, ಅಂದರೆ ಕೆಲವೊಬ್ಬರು ಈ ವ್ಯೂಸ್ಗೋಸ್ಕರ ಮಾಡ್ತಾರಲ್ಲ ಯೂಟ್ಯೂಬ್ಸು, ಅದಕ್ಕಿಂತ ತೀರಾ ಕೆಳಮಟ್ಟಕ್ಕೆ ಇಳಿದು ಇವರ ಒಂದು TRP ದಾಹಕ್ಕೋ ಅಥವಾ ಹಿಂದೆ ಆದಂತಹ ಕೈ ಘಟನೆಗಳಿಗೆ ಒಂದು ದ್ವೇಷದ ಒಂದು ಇದನ್ನ ಮನೋಭಾವವನ್ನು ಇಟ್ಕೊಂಡು ಇವತ್ತು ಒಬ್ಬ ನಟನ ಮೇಲೆ ಒಂದು ಬಿಂಬಿಸೋದಿದೆಯಲ್ಲ ಅವ್ರ ಬಗ್ಗೆ ಎಷ್ಟರ ಮಟ್ಟಿಗೆ ಸರಿ, ಅಥವಾ ಇದನ್ನ ಜನಗಳಿಗೆ ತೋರಿಸೋ ರೀತಿಯಲ್ಲಿ ಇದೆಯಲ್ಲ ನೆಗೆಟಿವ್ ಆಗಿ. ಅಂದರೆ ನಾನು ಹೇಳ್ತಾ ಇರೋದು ಈ ಮುಖಾಂತರ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಅವರು ಮಾಡಿರ್ತಕ್ಕಂಥ ಕೃತ್ಯನ ಇಲ್ಲಿ ಡಿಪೆಂಡ್ ಮಾಡ್ಕೊಂಡು ಅವ್ರು ಒಳ್ಳೆಯವರು ಅನ್ನೋದು ನಮ್ಮ ಒಂದು ಇದರ ಒಂದು ವಾಕ್ಯವೇ ಅಲ್ಲ, ಅಥವಾ ಒಂದು ಇದರ ಮಾತಾಡ್ತಿರ್ತಕ್ಕಂಥ ಅರ್ಥ ಅಲ್ಲ. ಅದನ್ನು ಬಿಟ್ಟು ಅದು ಒಂದು ಕೋರ್ಟ್ ಇದೆ, ಇವತ್ತು ಕಾನೂನಿದೆ, ನಮ್ಮ ದೇಶದ ಕಾನೂನು. ಅವರು ತಪ್ಪು ಮಾಡಿದ್ರೆ ಅದನ್ನು ಶಿಕ್ಷೆ ಕೊಡೋದಕ್ಕೆ ಕಾನೂನಿದೆ. ಅಂದರೆ ಅದಕ್ಕಿಂತ ಮುಂಚೆ ಈ ಮಾಧ್ಯಮಗಳೇ ಅವ್ರನ್ನ ಇವರು ಕೆಟ್ಟವರು ಅಥವಾ ಇವ್ರಿಗೆ ವಿಶೇಷ ಇದಿದೆ ಅನ್ನೋದು ಇದೆಷ್ಟು ಮಟ್ಟಿಗೆ ಸರಿ. ಅಂದರೆ ಇವರ ಒಂದು ಕೆಲವೊಂದು, ಈಗ ನಾನು ನೇರವಾಗಿ ಹೇಳೋದಾದರೆ ನಮ್ಮ ಕನ್ನಡದಲ್ಲಿ ಒಬ್ಬರು ಹಿಂದೆ ಇವ್ರನ್ನ ರಾಷ್ಟ್ರೀಯವಾದಿ ಪತ್ರಕರ್ತರು ಅಂತ ಕರಿತಾ ಇದ್ರು, ಈಗೇನಂತ ಕರೀತಾರೋ ಗೊತ್ತಿಲ್ಲ. ಯಾಕೆಂದರೆ ಹಲವಾರು ವಿಚಾರಗಳನ್ನು ಟಿವಿಯಲ್ಲಿ ಕೂತ್ಕೊಂಡು ಒಬ್ಬ ಪ್ರಸಿದ್ಧಿಯಾದ ಪತ್ರಕರ್ತ ಹಲವಾರು ಜ್ವಲಂತ ಸಮಸ್ಯೆಗಳಿದೆ ಇವತ್ತು ಇದನ್ನು ಮಾತಾಡಬೇಕೇ ಹೊರತು ಒಬ್ಬ ಹೀರೋನ ಟಾರ್ಗೆಟ್ ಮಾಡಿಕೊಂಡು ಈ ಅಜಿತ್ ಹನುಮಕ್ಕನವರಂಥವರು ಟಾರ್ಗೆಟ್ ಮಾಡಿಕೊಂಡು ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ. ಅಥವಾ ಅವರು ಏನಾದರೂ ನಿಜವಾಗಿಯೂ ಪತ್ರಕರ್ತರಾಗಿದ್ದರೆ ನಾನು ಮಾತಾಡ್ತಿರ್ತಕ್ಕಂಥದ್ದು ನನ್ನ ವೃತ್ತಿಗೆ ನೈತಿಕತೆಗೆ ಬರುತ್ತಾ, ಅಥವಾ ಇಷ್ಟೊಂದು ಕೀಳಿರಿಮೆ ಬೇಕಾ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡೋದು? ಒಬ್ಬ ಮನುಷ್ಯನ ಮಾತಾಡಿಸ್ಬೇಕಾದ್ರೆ ದನ ಇದ್ದಂಗಿದ್ದಾನೆ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ದನ ಇದ್ದಂಗಿದ್ದಾನೆ ಅಂದರೆ ಈ ದೇಶದಲ್ಲಿ ಇನ್ಯಾರು ಕೊಲೆನೇ ಮಾಡಿಲ್ವಾ?
ಅಥವಾ ಅಥವಾ ಆತ ಅಪರಾಧ ಕೃತ್ಯಗಳಲ್ಲಿ ಇದು ಮಾಡೇ ಇಲ್ವಾ, ಅಥವಾ ಒಂದು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥ ಬೇರೆ ಯಾರು ಸಹ ಈ ಥರ ಒಂದು ಕೆಲಸಗಳನ್ನು ಮಾಡಿಲ್ವಾ ಅನ್ನೋದು ಪ್ರಶ್ನೆ ಮೂಡುತ್ತೆ ಸ್ನೇಹಿತರೆ. ಅಂದರೆ ಈ ರಾಜಕೀಯದಲ್ಲಿರೋರು ಯಾರು ಕೊಲೆ ಆರೋಪಿಗಳಾಗಿಲ್ವಾ? ಇವತ್ತು BJPಯ ಒಂದು ಗೃಹ ಮಂತ್ರಿಗಳೇನಾಗಿದ್ದಾರೆ, ಅಧ್ಯಕ್ಷರಾಗಿದ್ದರು ಹಿಂದೆ, ಅವ್ರ ಮೇಲೂ, ಅಮಿತ್ ಶಾ ಅವ್ರ ಮೇಲೂ ಕೊಲೆ ಆರೋಪ ಇತ್ತು. ಅದಾದ್ಮೇಲೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅದು ಯಾವ ಥರ ಆಚೆ ಬಂದರು, ಎಷ್ಟು ದಿನ ಗಡೀಪಾರಾಗಿದ್ರು ಅನ್ನೋದು. ಅಂದರೆ ಹಿಂದೆ ಏನಾಗಿತ್ತು ಅನ್ನೋದನ್ನ ನಾನಿಲ್ಲಿ ಭಾಳ ವಿಸ್ತಾರವಾಗಿ ದರ್ಶನ್ ಅವ್ರಿಗೂ ಮತ್ತು ಮೀಡಿಯಾದವ್ರಿಗೂ ಏನೇನಾಗಿತ್ತು ಅನ್ನೋದನ್ನ ವಿಸ್ತಾರವಾಗಿ ಹೇಳಕ್ಕೆ ಹೋಗಲ್ಲ. ಅದನ್ನ ತುಂಬ ಶಾರ್ಟ್ಕಟ್ಟಾಗಿ ಹೇಳ್ತೀನಿ. ಈಗ 2011ರಲ್ಲಿ ಅವರು ಇನ್ನೊಂದು ಅವರ ಕೌಟುಂಬಿಕ ಕಾಲದಲ್ಲಿ ಜೈಲಿಗೆ ಹೋಗಿದ್ರು. ಅದಾದಮೇಲೆ ಒಂದು ಮೈಸೂರಿನಲ್ಲಿ ಗಲಾಟೆ ಆದಾಗ ಒಂದು ಮೀಡಿಯಾಗಳ ಮುಖಾಂತರ ಏನ್ರಿ ಮೀಡಿಯಾ ಅನ್ನೋ ಒಂದು ಆಡಿಯೋ ಅವ್ರದ್ದೇನಾ ಬೇರೆಯವ್ರದ, ಅಂದರೆ ಒಬ್ಬ ಪತ್ರಕರ್ತ ಅವ್ರದ್ದು ಆಡಿಯೋ ಅವ್ರದಲ್ವ ಇವ್ರದಲ್ಲ ಅನ್ನೋದನ್ನ ಒಂದು ತಿಳ್ಕೊಂಡೆ ಅಥವಾ ಅದನ್ನು ಟೆಸ್ಟಿಫೈ ಮಾಡದೆ ಎಲ್ಲೋ ಒಂದು ಇದನ್ನ ಜಲಗಾರ ಮತ್ತೊಂದು ಮಗದೊಂದು ಅಂತ ಒಂದು ಹೀಯಾಳಿಸುವ ರೀತಿಯಲ್ಲಿ ಏನೋ ಇದನ್ನ ದೊಡ್ಡದಾಗಿ ಇವತ್ತೇನೋ ಕೆಲವೊಬ್ಬರು ರೋಸ್ಟ್ ಅಂತಾರಲ್ಲ, ಯಾವ್ದು ರೋಸ್ಟು, ಏನು ರೋಸ್ಟು? ಇವತ್ತು ಆ ಮಟ್ಟಕ್ಕೆ ನೀವು ಟಾರ್ಗೆಟ್ ಮಾಡ್ತಿರೋದೇನಕ್ಕೆ ಅಂದರೆ ನಿಮ್ಮ ಚಾನಲ್ನ TRPಗೋ ಅಥವಾ ಸಮಾಜದ ಕಳಕಳಿ ಏನಾದರೂ ಇದೆಯಾ? ಇದರಿಂದ ನೀವು ಏನು ಹೇಳೋದಕ್ಕೆ ಕೊಟ್ಟಿದ್ದೀರಾ ನೀವು? ಹಾಗಾದರೆ ಏನು ಹೇಳೋಕೆ ಕೊಟ್ಟಿದ್ಯಾ ಅನ್ನೋದೊಂದು ಪ್ರಶ್ನೆ ಮೂಡ್ತದೆ. ಎಸ್ಪೆಷಲಿ ದರ್ಶನ್ ಅವ್ರ ವಿಚಾರದಲ್ಲಂತೂ ಇವತ್ತಿನ ಒಂದು ನಮ್ಮ ಕನ್ನಡದ ಒಂದು ಪ್ರಚಲಿತ ಮಾಧ್ಯಮಗಳು ಇವತ್ತೇನಿದೆ, ಇವರು ನಡ್ಕೊಳ್ತಿರ್ತಕ್ಕಂಥ ರೀತಿ ನೋಡಿದ್ರೆ ತೀರಾ ಅತಿರೇಕ ಅನ್ಸೋಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇದೇನಾಗುತ್ತೆ, ಇವತ್ತು ಕೆಲವೊಂದು ಅಭಿಮಾನಿಗಳು ನಾನು ನೋಡ್ತಾ ಇದ್ದೀನಿ, ಅಜಿತ್ ಹನುಮನಕ್ಕನ್ ಅವ್ರಿಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತೊಂದರಲ್ಲಿ ಅಥವಾ ಥಿಯೇಟರ್ಗಳಲ್ಲಿ ಬೈಯೋದು ಇದೊಂದು. ಅಂದರೆ ಒಬ್ಬ ಪತ್ರಕರ್ತನ ಟಾರ್ಗೆಟ್ ಮಾಡ್ತಾರೆ ಅಂತಂದರೆ ನೀವು ಏನೋ ಒಂದು ಪರ್ಸ್ನಲ್ ಆಗಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಅರ್ಥ ಅಲ್ವಾ? ಅಥವಾ ಅದು ಮಾಡಿದ್ರಂತೆ ಇದು ಮಾಡಿದ್ರಂತೆ ಅದಕ್ಕೆ ಜೈಲು ಅಧಿಕಾರಿಗಳಿದೆ, ಆ ಥರ ತಪ್ಪಾದರೆ ಮಾತ್ರ ನಿಮ್ಗೆ ಆಚೆ ಕಡೆ ಬರುತ್ತೆ. ನಿಮಗೆ ಫಸ್ಟ್ ಆಫ್ ಆಲ್ ಅದರೊಳಗಡೆ ಎಂಟ್ರಿ ಇಲ್ಲ ಯಾರಿಗೂ. ಅವ್ರು ಬೆಳಿಗ್ಗೆ ಎದ್ದೇನು ಮಾಡಿದ್ರು, ಇಷ್ಟೊತ್ತಿಗೆ ಹೋದ್ರಾ, ಇಷ್ಟೊತ್ತಿಗೆ ತಿಂಡಿ ತಿಂದ್ರಾ, ಇಷ್ಟೊತ್ತಿಗೆ ವಾಶ್ರೂಮ್ಗೆ ಹೋದ್ರಾ? ಒಂದು ಕಾಲದಲ್ಲಿ ಅವರ ವಿಚಾರಗಳನ್ನೇ ನೀವು ನ್ಯೂಸ್ ಚಾನಲ್ಗಳಲ್ಲಿ ಕೊಡಬಾರ್ದು ಅಂತಂದು ನಿರ್ಬಂಧ ಏರಿದವರು ಇವತ್ತು ಏನೇನು ಮಾಡಿದ್ರು ಎಂತ ಮಾಡಿದ್ರು ನಿಮಗೆ ಬೇಕಾದ ಶೀರ್ಷಿಕೆಗಳನ್ನು ಕೊಡ್ಕೊಂಡು ಒಬ್ಬ ಮನುಷ್ಯನ ಬಗ್ಗೆ ಒಂದು ಇದು ಮಾಡ್ತೀರಾ ಅಂತಂದರೆ, ನಿಮಗೆ ದೇಶದ ಕಾನೂನು ಬಗ್ಗೆ ಎಷ್ಟು ಗೌರವಗಳಿದೆ, ಈ ಮೀಡಿಯಾಗೆ ಎಷ್ಟು ಗೌರವವಿದೆ ಅಂದರೆ ತಮ್ಮ TRP ತೆವಲಿಗೆ ಯಾವ ಮಟ್ಟದ ಅತಿರೇಕಕ್ಕೆ ಇವರೆಲ್ಲ ಹೋಗಿದ್ದಾರೆ ಅನ್ನೋದು ಇದ್ರ ಮುಖಾಂತರ ಗೊತ್ತಾಗ್ತದೆ. ಹಾಗಾಗಿ ಇದು ನಿಲ್ಲಬೇಕು. ಜ್ವಲಂತ ಸಮಸ್ಯೆಗಳು ತುಂಬ ಇದೆ ರಾಜ್ಯದಲ್ಲಿ, ಇವತ್ತು ಜ್ವಲಂತ ಸಮಸ್ಯೆಗಳು ತುಂಬ ಇದೆ. ಅದನ್ನು ಬಿಟ್ಟು ತಮಗೆ ಬೇಕಾದ TRPಗೋಸ್ಕರ ಅದಕ್ಕೆ ಹಲವಾರು ಕೆಟ್ಟ ರೀತಿಯ ಕೀಳಿರಿಮೆಯ ಒಂದು ಅವಿವೇಕಿತನದ ಒಂದು ಇವರು ಶೀರ್ಷಿಕೆಗಳನ್ನು ಕೊಟ್ಕೊಂಡು ಒಬ್ಬ ವ್ಯಕ್ತಿಯನ್ನ ಮಾನಹಾರ ಮಾಡೋದಾಗ್ಲಿ ಇನ್ನೊಂದು ಮಾಡೋದಾಗ್ಲಿ, ಅಂದರೆ ಆ ಕೆಲಸ ಇಡೀ ವರ್ಲ್ಡಲ್ಲಿ ಕೊಲೆಗಳು ಯಾವುದು ಹಾಗೇ ಇಲ್ಲ ಇಲ್ಲಿ ಇವರು ಮಾತ್ರ ಕೊಲೆಗಳು ಮಾಡಿದ್ದಾರೆ, ಇನ್ನೊಂದು ಯಾರು ಮಾನಭಂಗಗಳು ಮಾಡೇ ಇಲ್ಲ, ಒಬ್ಬ ಮನುಷ್ಯ ಮಾತ್ರ ಹೊಸದಾಗಿ ಮಾಡಿರ್ತಾನೆ ಅನ್ನೋದು ಇವತ್ತು ಎಲ್ಲರಿಗೂ ಗೊತ್ತಿದೆ. ಟ್ರೂತ್ ಇವತ್ತು ವ್ಯಾಪಾರ ಕೇಂದ್ರಗಳಾಗಿದೆ. ಇವತ್ತು ಪತ್ರಿಕೋದ್ಯಮ ಅನ್ನೋದು ಎಲ್ಲರೂ ಪತ್ರಿಕೋದ್ಯಮವಾಗಿ ಉಳಿದಿದೆ ಅನ್ನೋದು ನನಗಂತೂ ಎಲ್ಲೂ ಕಾಣಿಸ್ತಿಲ್ಲ. ಅದೊಂದು ವ್ಯಾಪಾರಿ ಮನಸ್ಥಿತಿಯಲ್ಲಿದೆ, ಅಥವಾ ಓನ್ಡ್ ಬೈ ಕೆಲವೊಬ್ಬರು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಅವರು ಓನ್ ಮಾಡಿದ್ದಾರೆ ಅನ್ನೋದು ಇವತ್ತು ಅದೇನು ದೇರ್ ಇಸ್ ನೋ ರಾಕೆಟ್ ಸೈನ್ಸ್. ಅದು ರಾಕೆಟ್ ಸೈನ್ಸ್ ಆಗೇನು ಉಳಿದಿಲ್ಲ. ಅದನ್ನ ಯಾರ್ಯಾರು ನಡೆಸ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ಜಾಗಗಳಲ್ಲಿ ಕೆಲಸ ಮಾಡೋಂಥ ಪತ್ರಕರ್ತರು ಇವತ್ತು ಈ ಮಟ್ಟದ ಒಂದು ಇದಕ್ಕಿಳಿದು ಇಂಥ ಒಂದು ಕೀಳಿರಿಮೆಯ ಅಥವಾ ಈ ಪತ್ರಿಕೋದ್ಯಮಕ್ಕೆ ಸಂಬಂಧ ಪಡೆದಿರ್ತಕ್ಕಂತಹ ಇದನ್ನ ಬಳಸ್ಕೊಂಡು ಇದು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಇದಾಗತ್ತೆ. ಅಂದರೆ ಈ ಮಾಧ್ಯಮ ಮತ್ತು ಸಮಾಜಕ್ಕೆ ಯಾವ ಥರ ಇರಬೇಕಿತ್ತು ಅಂತಂದರೆ, ಒಂದು ಒಳ್ಳೆಯ ಸಂದೇಶಗಳನ್ನು ಕೊಡೋದು ಅಥವಾ ಈಗಲ್ಲ ಈಗ ಆಗ್ತಿದೆ ಅನ್ನೋದನ್ನ ಹೇಳಬೇಕಾಯ್ತೆ ಹೊರತು ಇನ್ನಷ್ಟು ಸಂಘರ್ಷಗಳನ್ನು ಸೃಷ್ಟಿ ಮಾಡೋದು ಅಥವಾ ಈ ಫ್ಯಾನ್ ಆ ಫ್ಯಾನ್ಗಳನ್ನು ಮಧ್ಯದಲ್ಲಿ ಒಂದು ಕಿರಿಕನ್ನು ಸೃಷ್ಟಿ ಮಾಡೋದು, ಅವ್ರು ಇನ್ನೂ ರೊಚ್ಚಿಗೆಳ್ಳಿ ಅನ್ನೋ ಮನೋಭಾವದಲ್ಲಿ ಇನ್ನೂ ಏನೋ ಅವ್ರಿಗೆ ಏನೋ ಒಂದು ಕೆಟ್ಟ ರೀತಿಯಲ್ಲಿ ಬ್ಯಾಕ್ಗ್ರೌಂಡ್ ಇನ್ನೊಂಥರ ರೀತಿಯಲ್ಲಿ ಮಾಡಕ್ಕೆ ಹೋಗೋದು, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಇಲ್ಲಿ ಮೂಡ್ತದೆ. ಇದು ನಿಜವಾಗ್ಲಿಯೂ ದರ್ಶನ್ ಅವರ ನಿಜವಾದ ಅಭಿಮಾನಿಗಳಾಗಿದ್ದರೆ ಅರ್ಥ ಮಾಡ್ಕೊತಾರೆ, ಇದೇನು ನಡೀತಿದೆ ಇವತ್ತು ಏನಾಗ್ತಿದೆ ಅನ್ನೋದು ಅರ್ಥ ಆಗ್ತಾರೆ. ಆದಷ್ಟು ಅಭಿಮಾನಿಗಳಲ್ಲಿ ಹೇಳೋದು, ಈ ಅಂಧಾಭಿಮಾನವನ್ನು ಬಿಟ್ಟು ನಿಜವಾಗ್ಲೂ ಏನು ನಡೀತಿದೆ, ಅದರಲ್ಲಿ ನಿಜವಾಗ್ಲೂ ಅಪರಾಧಗಳು ನಡೆದಿದ್ರೆ ಅದಕ್ಕೆ ಶಿಕ್ಷೆ ಆಗಬೇಕಾಗ್ತದೆ. ಅದು ಯಾರಾಗಲಿ ಅದನ್ನು ಡಿಪೆಂಡ್ ಮಾಡ್ಕೊಳೋದಾಗಲಿ ಅಥವಾ ಮಾಧ್ಯಮಗಳು ಅಷ್ಟೇ. ಇವತ್ತೇನು ಪರ್ಟಿಕ್ಯುಲರ್ ನಾನು ಏನು ಹೇಳಿದೆ, ಆ ವ್ಯಕ್ತಿಗಳು ಮಾಡ್ತಿರ್ತಕ್ಕಂಥ ಕೆಲಸ ಏನಿದೆ ಇವತ್ತು ಯಾರು ಒಪ್ತಕ್ಕಂಥ ಕೆಲಸ ಅಲ್ಲ. ಇನ್ನಾದರೂ ನಿಲ್ಲಿಸಿ ಸ್ವಲ್ಪ ಅದು ನಮ್ಮ ದೇಶದ ಕಾನೂನಿನ ಮೇಲೆ ನಂಬಿಕೆ ಇಟ್ಟು ಮಾಧ್ಯಮಗಳು ಸಹ ಪರ್ಟಿಕ್ಯುಲರ್ ಮನುಷ್ಯರುಗಳು ಸಹ ಯಾರ್ಯಾರು ಮಾಡ್ತಿದ್ರು ಅವರು ಸುಮ್ಮನಿದ್ರೆ ಏನೋ ಒಂದು ಆಗ್ತದೆ ಶಿಕ್ಷೆ. ನೀವು ಏನೇ ಮಾಡಿಕೊಂಡ್ರು ಯಾವುದು ಶಿಕ್ಷೆ ಅಂತೂ ಕೊಡ್ಸೋಕ್ಕಾಗಲ್ಲ. ಪೊಲೀಸ್ನವರು ಆ ಕೆಲಸ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಇದೆ, ಅವ್ರು ಮಾಡೇ ಮಾಡ್ತಾರೆ.
ಅದು ಬಿಟ್ಟು ನಿಮ್ಮ ಟಿ ಆರ್ ಪಿ ತೆವಲಿಗೆ ಈ ಥರ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನನ್ನ ಒಂದು ದೊಡ್ಡ ಒಂದು ಕ್ವಶನ್ ಆಗಿದೆ. ಹಾಗಾಗಿ ಈ ಥರದೊಂದು ಚಿಂತನೆ, ಈ ಥರದೊಂದು ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸ್ನೇಹಿತರೆ. ಹಾಗೆ ನನ್ನ ಚಾನಲ್ನ ಫಾಲೋ ಮಾಡ್ತೀರಿ. ನಮಸ್ಕಾರ.